ಅದ್ದೂರಿಯಾಗಿ ನಡೆದ 77ನೇ ಗಣರಾಜ್ಯೋತ್ಸವ. ವೈವಿಧ್ಯತೆಯಲ್ಲಿ ಏಕತೆ ಕಂಡ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವುದಕ್ಕೆ ಶ್ರೇಷ್ಠ ಸಂವಿಧಾನವೇ ಕಾರಣ ಎಂದ ಸಚಿವ ಎಂಸಿ ಸುಧಾಕರ್. ಗಣರಾಜ್ಯೋತ್ಸವ ಕಾರ್ಯಕ್ರಮದ ವೇಳೆ ಎಡವಟ್ಟು, ತಲೆಕೆಳಗಾಗಿ ಹಾರಾಡಿದ ತ್ರಿವರ್ಣ ಧ್ವಜ, ಸಂಬಂಧಿಸಿದ ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡ ತಹಶೀಲ್ದಾರ್. 2 ತಿಂಗಳೊಳಗೆ ಕೋಟ್ಯಾಂತರ ರು ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಸಿಎಂ ರವರಿಂದ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ. ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವೆನೆಂದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. 77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ. ತಾಲೂಕಿನ ನಿವೇಶನ ರೈತರಿಗೆ ಶೀಘ್ರದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಸಮಸ್ತ ನಾಡಿನ ಎಂಎಂಟಿವಿ ವೀಕ್ಷಕರಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಅನೇಕ ವೈವಿಧ್ಯತೆಗಳಿಂದ ಕೂಡಿದ ಹಾಗೂ 137 ಕೋಟಿಗೂ ಅಧಿಕ ಜನಸಂಖ್ಯೆಯ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವು ಪ್ರಗತಿ ಪಥದಲ್ಲಿಯೇ ಮುಂದುವರೆದುಕೊಂಡು ಬರಲು ನಮ್ಮ ಶ್ರೇಷ್ಠ ಸಂವಿಧಾನವೇ ಕಾರಣ ಎಂದು ಸಚಿವ ಎಂಸಿ ಸುಧಾಕರ್ ತಿಳಿಸಿದರು. ರಾಷ್ಟ್ರೀಯ ವಂದನೆ ವಂದನಾ ಶಸ್ತ್ರ. ಚಿಕ್ಕಬಳ್ಳಾಪುರ ನಗರದ ಸರಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಮಾತನಾಡಿದ ಅವರು 1950ರ ಜನವರಿ 26ರಂದು ಮುಂಜಾನೆ 10:18 ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಹಿ ಹಾಕುವುದರೊಂದಿಗೆ ಭಾರತದ ಚರಿತ್ರೆಯಲ್ಲಿ ಹೊಸ ಅಧ್ಯಾಯವೇ ತೆರೆದುಕೊಂಡಿತು. ಭರತಭೂಮಿ ಗಣರಾಜ್ಯವಾಗಿ ರೂಪಾಂತರಗೊಂಡ ಆ ಸಡಗರದ ಕ್ಷಣ, ಐತಿಹಾಸಿಕ ದಿನವನ್ನು ನಾವು ಗಣರಾಜ್ಯೋತ್ಸವದ ದಿನವನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ. ಇಂದು ನಮ್ಮ ಭಾರತೀಯ ಗಣರಾಜ್ಯೋತ್ಸವಕ್ಕೆ 77ನೇ ವರ್ಷದ ಮಹಾ ಸಂಭ್ರಮದ ದಿನ. ಗಣರಾಜ್ಯೋತ್ಸವ ಪ್ರತಿಯೊಬ್ಬರ ಭಾರತೀಯನ ಮನೆ ಮನದ ಇಡೀ ದೇಶದ ಹಬ್ಬ. ತಾಯಿ ಭಾರತಾಂಬೆಗೆ ನಮಿಸಿ ಭಾರತದ ಸಂವಿಧಾನಕ್ಕೆ ಗೌರವ ಸಲ್ಲಿಸುವ ಮಹಾ ಗೌರವ ದಿನವೂ ಹೌದು ಎಂದು ಗುಣಗಾನ ಮಾಡಿದರು. ತಮಗೆಲ್ಲರಿಗೂ ತಿಳಿದ ವಿಚಾರ, ಈ ದೇಶ ತನ್ನ ಸ್ವಾತಂತ್ರ್ಯವನ್ನ ಪಡೀಲಿಕ್ಕೆ ಯಾರೆಲ್ಲ ಮಹನೀಯರು ತಮ್ಮ ಯೌವನ, ತಮ್ಮ ವೈಯಕ್ತಿಕ ಸುಖ ಶಾಂತಿಗಳನ್ನ ಬದಿಗೊತ್ತು ಅದನ್ನ ತಮ್ಮ ಪ್ರಾಣ ಬಲಿದಾನಗಳಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಒದಗಿಸ್ಕೊಟ್ರು. ಬಲಿಷ್ಠವಾದಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿರತಕ್ಕಂತ ದೇಶಗಳ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ 140 ಕೋಟಿಗಳ ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ. ಈಗಾಗಲೇ 20 ಕೋಟಿಗಳು ನಬಾರ್ಡ್ ಅಲ್ಲಿ ಈಗಾಗಲೇ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದರ ಸಾಧ್ಯತೆ ಫೀಸಿಬಿಲಿಟಿ ರಿಪೋರ್ಟ್ ಅನ್ನ ತಯಾರು ಮಾಡಿ ನಂತರ ಮುಖ್ಯ ಉದ್ದೇಶ ಟೆಂಡರ್ ಕರೀತಕ್ಕಂತ ಕೆಲಸ ಸದ್ಯದಲ್ಲೇ ಮಾಡಲಿದ್ದೇವೆ. ಇದು ಈ ಜಿಲ್ಲೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ. ತಮಗೆ ಗೊತ್ತಿದೆ, ಜಿಲ್ಲೆಯ ವೈದ್ಯಕೀಯ ಕಾಲೇಜು 525 ಕೋಟಿಗೆ ಪ್ರಾರಂಭದಲ್ಲಿ ಮಂಜೂರಾಗಿರ್ತಕ್ಕಂಥದ್ದನ್ನ 250 ಪ್ರವೇಶಾತಿ ಆ ಒಂದು ಗಮನದಲ್ಲಿಟ್ಕೊಂಡು ಸರ್ಕಾರದ ಅನುಮತಿ ಇಲ್ಲದೆ 820 ಕೋಟಿಗೆ ಹೆಚ್ಚು ಮಾಡಿರ್ತಕ್ಕಂಥದ್ದನ್ನ ನಮ್ಮ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತು. ಆದ್ರೆ ಇವತ್ತು ಕಟ್ಟಡ ಪೂರ್ಣ ಆಗಿದೆ, ಅದನ್ನ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಸಚಿವರ ಗಮನಕ್ಕೆ ತಂದು ನಮ್ಮ ಸರ್ಕಾರ ಸುಮಾರು 375 ಕೋಟಿಗಿಂತ ಹೆಚ್ಚು ಹಣ ಅದಕ್ಕೆ ಬಿಡುಗಡೆ ಮಾಡ್ತಕ್ಕಂತ ಕೆಲಸ ಮಾಡಿ ಈಗ ಕಾಮಗಾರಿ ಪೂರ್ಣ ಆಗಿದೆ. ಈಗ ಮತ್ತೆ 15 ದಿನಗಳ ಹಿಂದೆ ಅಲ್ಲಿ ವೈದ್ಯಕೀಯ ಕಾಲೇಜಿಗಾಗಲೇ ಶೈಕ್ಷಣಿಕ ಕಾರ್ಯಚಟುವಟಿಕೆ. ಇನ್ನು ಸ್ವಾತಂತ್ರ್ಯ ಸಂಗ್ರಾಮದ ಆಂದೋಲನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯು ತನ್ನದೇ ಆದ ವಿಶಿಷ್ಟ ಕೊಡುಗೆ ನೀಡಿದ್ದು
ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂಬ ಖ್ಯಾತಿಯ ವಿದ್ರಾಶ್ವತ್ಥದಲ್ಲಿ 1938ರ ಏಪ್ರಿಲ್ 25ರಂದು ನಡೆದ ಧ್ವಜ ಸತ್ಯಾಗ್ರಹ ಹೋರಾಟದಲ್ಲಿ ಜಿಲ್ಲೆಯ ಸುಮಾರು 48 ಮಂದಿ ಗಾಯಗೊಂಡರು. 32ಕ್ಕೂ ಹೆಚ್ಚು ಜನ ಸ್ವಾತಂತ್ರ್ಯ ಸೇನಾನಿಗಳು ಪೊಲೀಸರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾಗಿರುವುದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಎ.ಜಿ. ಬ್ರಹ್ಮಯ್ಯ ಅವರು ನಮ್ಮ ಜಿಲ್ಲೆಯ ಜೀವಂತವಿರುವ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಮೃತರಾಗಿರುವ 27 ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಗೌರವ ಧನವನ್ನು ಪ್ರತಿ ಮಾಹೆ ಡಿಬಿಟಿ ಮೂಲಕ ಪಾವತಿಸಲಾಗುತ್ತಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಪಥಸಂಚಲನ ಯಶಸ್ವಿಯಾಗಿ ನಡೆಯಿತು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸಾಮೂಹಿಕ ನೃತ್ಯ ಪ್ರದರ್ಶನ ಮಾಡಿ ಸಾರ್ವಜನಿಕರ ಗಮನ ಸೆಳೆದರು. ಈ ದಿನದ 24 ತಂಡಗಳನ್ನ ಮುನ್ನಡೆಸುತ್ತಿರುವವರು ಕವಾಯತು ದಂಡನಾಯಕರಾಗಿರುವ ಶ್ರೀ ಮಹದೇವ್ ಅಡ್ಡಣಿರವರು RPI DAR, ಶ್ರೀ ಸುನೀಲ್ PSI ರವರ ನೇತೃತ್ವದ ಜಿಲ್ಲಾ ನಾಗರಿಕ ಪೊಲೀಸ್ ತಂಡ ನೇತೃತ್ವ ಶ್ರೀ ಶ್ರೀಧರ್ RS, ಜಿಲ್ಲಾ ಮಹಿಳಾ ಪೊಲೀಸ್ ತಂಡ ನೇತೃತ್ವ ಶ್ರೀ ಹಿದಾಯತುಲ್ಲಾ ಖಾನ್, ಗೃಹ ರಕ್ಷಕ ದಳ, ಭಾರತ್ ಸೇವಾ ದಳ ಸರ್ಎಂಬಿ ಪ್ರೌಢಶಾಲೆ ಶ್ರೀ ಹರ್ಷವರ್ಧನ್ ಎನ್ ನೇತೃತ್ವ ಕುಮಾರಿ ಆಸ್ಪಿಯಾ ಅಯಾನ್, ಪಂಚಗಿರಿ ಬೋಧನಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ, ನ್ಯೂಟನ್ ಗ್ರಾಮರ್ ಶಾಲೆ ಚಿಕ್ಕಬಳ್ಳಾಪುರ, DV ಮಮತಾ ನೇತೃತ್ವದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಪಾಪ್ಸಂದ್ರ, ಸೇಂಟ್ ಜೋಸೆಫ್ ಬಾಲಕಿಯರ ಪ್ರೌಢಶಾಲೆ, ಕೃತಿಕಾ ನೇತೃತ್ವದ ಬ್ರೈಟ್ ಶಾಲೆ ಚಿಕ್ಕಬಳ್ಳಾಪುರ, ಪಂಚಗಿರಿ ಬೋಧನಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ, ಕಾಲೇಜು ಚಿಕ್ಕಬಳ್ಳಾಪುರ ಕಾಲೇಜಿನ NCC ತಂಡ, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನ ವೃತ್ತೀಯರ ವಿಶ್ವ ಪ್ರೇಮವ ಸಮಾಜವಾದಿ विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था. Considerable restraint in its response. However, it must be said that the Indian Armed Forces ಸಂಹರಿಸಲು ಸಿದ್ಧ ಬೆಂಕಿ ಮಳೆಯನ್ನು ಸುರಿಸುತ್ತ ಭಾರತ ಕೊಡಿಸಲು ಉಗ್ರಗಾಮಿಗಳಿಗೆ ಹೊಡೆದಾಕಲು ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ವಂದೇ ಮಾತರಂ.
ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಗೌರವಿಸಲಾಯಿತು. ಅಂಗಾಂಗ ದಾನ ಮಾಡಿದವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಜಿಲ್ಲೆಗೆ ಕೀರ್ತಿ ತಂದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಸನ್ಮಾನ ಇರುತ್ತೆ. ಮತ್ತೊಮ್ಮೆ ಮನವಿ, 50,000 ರೂಗಳ ನಗದು ಬಹುಮಾನ ವೈಯಕ್ತಿಕ ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್ಗೆ 50,000 ರೂಗಳ ನಗದು ಬಹುಮಾನ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಮಾಡುವಾಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಡವಟ್ಟು ಮಾಡಿಕೊಂಡಿದ್ದಾರೆ. ತ್ರಿವರ್ಣ ಧ್ವಜ ತಲೆಕೆಳಗಾಗಿ ಹಾರಾಡಿದ ನಂತರ ಹೆಚ್ಚೆತ್ತು ಮತ್ತೆ ಸರಿಪಡಿಸಿದ್ದಾರೆ. ತಹಶೀಲ್ದಾರ್ ಅವರು ಸಂಬಂಧಪಟ್ಟ ಶಿಕ್ಷಕರನ್ನು ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಮೊದಲಾದ ರಾಷ್ಟ್ರೀಯ ಹಬ್ಬಗಳಲ್ಲಿ ಸೂಕ್ತ ರೀತಿಯಲ್ಲಿ ಧ್ವಜದಲ್ಲಿ ಕೇಸರಿ ಬಣ್ಣ ಮೇಲ್ಭಾಗ, ಮಧ್ಯೆ ಬಿಳಿ ಮತ್ತು ಕೆಳಗೆ ಹಸಿರು ಬಣ್ಣ ಇರುವಂತೆ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವಿಸಲಾಗುತ್ತದೆ. ಆದರೆ ರಾಷ್ಟ್ರಧ್ವಜವನ್ನು ತಲೆ ಕೆಳಗಾಗಿ ಹಾರಿಸುವುದು ಭಾರತೀಯ ಧ್ವಜ ಸಮಿತಿಯ ಪ್ರಕಾರ ಗಂಭೀರ ಅಪರಾಧ ಮತ್ತು ರಾಷ್ಟ್ರಧ್ವಜಕ್ಕೆ ಮಾಡಿದ ಅವಮಾನವಾಗಿದೆ. ಇದು ಸಾಮಾನ್ಯವಾಗಿ ಅಜಾಗರೂಕತೆಯಿಂದ ಸಂಭವಿಸುವ ಎಡವಟ್ಟಾಗಿದ್ದು, ಇದನ್ನು ಕಂಡುಬಂದ ತಕ್ಷಣ ಸರಿಪಡಿಸಬೇಕು. ಇಂತಹ ಘಟನೆಗಳು ನಡೆದಾಗ ಅಧಿಕಾರಿಗಳನ್ನು ಅಮಾನತುಗೊಳಿಸುವುದು ಅಥವಾ ತನಿಖೆ ನಡೆಸುವುದು ಸಾಮಾನ್ಯವಾಗಿದೆ. ಕೇಸರಿ ಬಣ್ಣ ಕೆಳಗೆ ಮತ್ತು ಹಸಿರು ಬಣ್ಣ ಮೇಲೆ ಬರುವಂತೆ ಧ್ವಜವನ್ನು ಹಾರಿಸುವುದು ರಾಷ್ಟ್ರಕ್ಕೆ ಮಾಡಿದ ಅವಮಾನವಾಗಿದೆ. ಇಂತಹದ್ದೊಂದು ಎಡವಟ್ಟು ಮಂಚೇನಹಳ್ಳಿಯಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಕಂಡುಬಂದಿದೆ. ಅಧಿಕಾರಿಗಳು ಶಿಕ್ಷಕರ ಎಡವಟ್ಟಿನಿಂದ ಗಣರಾಜ್ಯೋತ್ಸವದಲ್ಲಿ ಇಂದು ತ್ರಿವರ್ಣ ಧ್ವಜವನ್ನು ತಲೆಕೆಳಗಾಗಿ ಹಾರಿಸಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಗಿದೆ. ಧ್ವಜಾರೋಹಣದ ಬಳಿಕ ಎಚ್ಚೆತ್ತ ತಹಸೀಲ್ದಾರ್ ಪೂರ್ಣಿಮಾ ಅವರು ಶಿಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡು ಧ್ವಜವನ್ನು ಸರಿಪಡಿಸಿ ಮತ್ತೆ ಧ್ವಜಾರೋಹಣ ನಡೆಸಿದ್ದಾರೆ. ಆದ ಅಚಾತುರ್ಯಕ್ಕೆ ತಾಲೂಕು ಆಡಳಿತ ವತಿಯಿಂದ ಕ್ಷಮೆ ಯಾಚಿಸಿದ್ದಾರೆ. ಮೊದಲಿಗೆ ಇವತ್ತು ಏನು ಫ್ಲಾಗ್ ಹಾಸ್ಟಿಂಗ್ ತಪ್ಪಾಗಿದೆ, ಇದಕ್ಕೆ ತಾಲೂಕು ಆಡಳಿತದಿಂದ ಕ್ಷಮೆ ಕೇಳುತ್ತೇನೆ. ಎರಡನೇದಾಗಿ ನಾವು ಪ್ರತಿ ಜಯಂತಿ ಮಾಡಬೇಕಾದ್ರೂ ರಾಜ್ಯೋತ್ಸವ ಮಾಡಬೇಕಾದ್ರೂ ಕೂಡ ನಾವು ಪೂರ್ವಭಾವಿ ಸಭೆ ಮಾಡ್ತೀವಿ. ಆ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಇಲಾಖೆಗಳಿಗೆ ಏನೇನು ಜವಾಬ್ದಾರಿಗಳನ್ನ ಹಂಚಿಸ್ತೀವಿ. ಆ್ಯಂಡ್ ಈ ಗಣರಾಜ್ಯೋತ್ಸವ ಹಿಂದಿನ ದಿನ ಕೂಡ 2 ದಿನ ಮುಂಚೆನೂ ಕೂಡ ಅದನ್ನು ರಿಹರ್ಸಲ್ ಥರ ಮಾಡಿರ್ತೀವಿ. ಆದರೂ ಈ ಕಾರ್ಯಲೋಪ ಆಗಿರುವ ಸಂಬಂಧಪಟ್ಟ ಯಾರು ಶಿಕ್ಷಣ ಇಲಾಖೆ ಅವರಿಗೆ ಜವಾಬ್ದಾರಿ ನಾವು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪ್ರಕಾರ ವಹಿಸಿದ್ವಿ, ಅವರು ವಿಫಲರಾಗಿದ್ದಾರೆ. ಅವ್ರಿಗೆ ಏನು ನಾವು ಪ್ರೊಸೀಡಿಂಗ್ಸ್ ಪ್ರಕಾರ ಏನು ಸೂಕ್ತ ಕ್ರಮ ವಹಿಸಬೇಕು ನನ್ನನ್ನು ವಹಿಸ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪಥಸಂಚಲನ ಆಕರ್ಷಕವಾಗಿದ್ದು ಗಮನ ಸೆಳೆಯಿತು.
ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಸಿಬ್ಬಂದಿ, ಸ್ಥಳೀಯ ಮುಖಂಡರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಕ್ಷೇತ್ರದ ಜನರ ಆಶೀರ್ವಾದದೊಂದಿಗೆ 2 ತಿಂಗಳೊಳಗೆ 1,000 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಂದ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ ಮಾಡಿಸಿ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ 77ನೇ ವರ್ಷದ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಗಂಟ್ಲಮಲ್ಲಮ್ಮ ಕಣಿವೆ ಬಳಿ ಅಣೆಕಟ್ಟು ನಿರ್ಮಾಣಕ್ಕೆ ಈಗಾಗಲೇ ಸರ್ಕಾರ 200 ಕೋಟಿ ರು ಅನುದಾನ ಬಿಡುಗಡೆಗೊಳಿಸಿದೆ. ಆದರೆ ರಾಜಕೀಯ ವಿರೋಧಿಗಳು ಗಂಟ್ಲಮಲ್ಲಮ್ಮ ಕಣಿವೆಯ ಬಳಿಯ ರೈತರೊಂದಿಗೆ ಸಮಿತಿ ರಚಿಸಿ ಅಣೆಕಟ್ಟು ನಿರ್ಮಾಣಕ್ಕೆ ಬೇಕಾಗಿರುವ ಜಮೀನನ್ನ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನೀಡುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಈ ವೇದಿಕೆ ಮೂಲಕ ರಾಜಕೀಯ ಎದುರಾಳಿಗೆ ನಾನು ಒಂದು ಸಂದೇಶ ನೀಡಲು ಬಯಸುತ್ತೇನೆ. ಅಣೆಕಟ್ಟು ನಿರ್ಮಾಣ ವಿಚಾರದಲ್ಲಿ ವಿರೋಧಿಗಳು ಅಡ್ಡಗಾಲು ಹಾಕಿದ್ರು. ಗಂಟ್ಲಮಲ್ಲಮ್ಮ ಕಣಿವೆ ಬಳಿ ಅಣೆಕಟ್ಟು ನಿರ್ಮಾಣ ಮಾಡೇ ಮಾಡುತ್ತೇನೆ ಎಂದು ರಾಜಕೀಯ ಎದುರಾಳಿಗಳಿಗೆ ಸವಾಲ್ ಹಾಕಿದ್ದಾರೆ. ಈ ಭಾಗಕ್ಕೆ ಶಿಕ್ಷಣ ಒಂದರಿಂದಲೇ ದಾಖಲೆ ನಾನು ಭಾವಿಸಿದ್ದೀನಿ. ಆದ್ದರಿಂದ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ವಿಚಾರದಲ್ಲಿ ಬಹಳ ಆಸಕ್ತಿ ಇದೆ. ಖಂಡಿತವಾಗಲು ಇನ್ನೊಂದು ಎಲ್ಲೋ ಸಾರಿ ನೋವಾಗುತ್ತೆ. ಇಷ್ಟೆಲ್ಲ ಅನುದಾನವನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು ನಂದಿರಿ ನಿಮ್ಮನ್ನು ಕರೀತೀರಿ. ಹೆಚ್ಚು ಕಮ್ಮಿ ಒಂದು 2 ತಿಂಗಳೊಳಗಡೆ 500 ಕೋಟಿ ಗುದ್ದಲಿ ಪೂಜೆ, 500 ಕೋಟಿ ಸರಿ 1000 ಕೋಟಿ ಸ್ಥಾಪನೆ ಮಾಡಬೇಕು. ನನ್ನ ಕರ್ತವ್ಯ ಈ ಬಾಗೇಪಲ್ಲಿ ಕ್ಷೇತ್ರದ ಮುಖ್ಯಮಂತ್ರಿಗಳು ಕರೆದು 1000 ಕೋಟಿ ಕೆಲಸ ಮಾಡೋದನ್ನ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇದೆ. ಆದರೆ ಕೆಲವು ವ್ಯಕ್ತಿಗಳಿಗೆ, ನಮ್ಮ ವಿರೋಧಿಗಳಿಗೆ ಇದು ಬೇಕಾಗಿಲ್ಲ. 1995ರಲ್ಲಿ ಅಪ್ಲಿಕೇಶನ್ ಆಗುತ್ತೆ KVDಗೆ ಜಮೀನು. ನಮ್ಮವರ ಅಡ್ಡ ಒಂದು ಯಾವ್ದಾದ್ರು ಒಂದು ಕ್ಷೇತ್ರ ಪರಿಧಿ ಆಗಬೇಕಾದ್ರೆ ಒಂದು ಕೈಗಾರಿಕೆ ಬರಬೇಕು. ಇಂಡಸ್ಟ್ರಿಯಲ್ ಬಂದರೆ ಮಾತ್ರ ಸಾಧ್ಯ. ನಮ್ಮವರ ಅಡ್ಡ ಇವತ್ತು ಸುಮಾರು 25 ಲಕ್ಷ ಬಾಲಂತ ಜಮೀನುಗಳಿಗೆ ಸರ್ಕಾರದ 80 ಲಕ್ಷ ಕೊಡಿಸಿ ಜಮೀನು ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ನಾನು ಪದೇ ಅಂತೀನಿ ನಮ್ಮ ರೈತರಿಗೆ, 1 ರೂಪಾಯಿ ನೀವು ಲಂಚ ಕೊಡಬೇಡಿ ಅಂತ. ನನಗಂತ ಮುಂಚೆ ಲಂಚ ಕೊಡಿಸಿದ್ದಾರೆ, ಯಾಕೋ ನನಗಂತೂ ಮಾಡಲಾಗುತ್ತಿಲ್ಲ. ಹಾಗೆ ಮತ್ತೆ ನಿನ್ನೆ ಮನೆಯ ಒಂದು ಪೇಪರ್ ನೋಡಿದೆ, ಗಂಟಮಲ್ಲ ಡ್ಯಾಮ್ಗೆ 200 ಕೋಟಿ ರೂಪಾಯಿ ತಂದಿದ್ದೀನಿ. ಗುದ್ದಿ ಪೂಜೆ ನಡೆಸುವಂತ ಇಟ್ಕೊಂಡಿದ್ದೀನಿ. ಆದರೆ ಮಹಾನ್ ಪುರುಷರು ನಮ್ಮ ವಿರೋಧಿಗಳು ಅಲ್ಲೊಂದು ಸಮಿತಿ ಮಾಡ್ತಾರೆ, ಒಂದು 15 ಜನ. ಏನಂತ ಗಂಟಮಲ್ಲ ಡ್ಯಾಮ್ಗೆ ನಾವು ತಗೊಂಡಾಗ ಬರೀ 35 ಎಕರೆ ಒಂದು ಸಮಿತಿ ಮಾಡಿ ಯಾವುದೇ ಕಾರಣಕ್ಕೆ ನಾವು ಜಮೀನು ಕೊಡಲ್ಲ ಅಂತಾರೆ. ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ, ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವ ಗಣ್ಯರನ್ನ ನಾವು ಸ್ಮರಿಸಬೇಕಾಗಿದೆ. ಕಾರಣ ದೇಶದ ಸಂಪತ್ತನ್ನ ಲೂಟಿ ಮಾಡುವ ಉದ್ದೇಶಕ್ಕಾಗಿ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ರಚಿಸಿ ಅವರಿಗೆ ಅನುಕೂಲವಾಗುವಂತಹ ಕಾನೂನುಗಳನ್ನು ಅನುಷ್ಠಾನಗೊಳಿಸಿರುತ್ತಾರೆ. ಇಂತಹ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರವನ್ನ ಕೊನೆಗೊಳಿಸಿ ಸ್ವಾತಂತ್ರ್ಯ ಭಾರತ ದೇಶವನ್ನ ಕಟ್ಟುವುದರ ಜೊತೆಗೆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿ ಸಮಾಜದ ನಿರ್ಮಾಣಕ್ಕಾಗಿ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿ ದೇಶಕ್ಕೆ ಕೊಡುಗೆಯಾಗಿ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಇಂದು ಆಡಳಿತ ನಡೆಸಲಾಗುತ್ತಿದೆ ಎಂದರು.
ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ವಿವಿಧ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾಗಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ರಮೇಶ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಬಿಸಿಎಂ ವಿಸ್ತರಣಾಧಿಕಾರಿ ಆರ್ ಶಿವಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಲ್ರಿಗೂ ನಮಸ್ಕಾರ. ಯಲವಳ್ಳಿ ಎನ್ ರಮೇಶ್ ಆದ ನಾನು ಇವತ್ತೇನು 1ನೇ ತಾರೀಕು 2ನೇ ತಿಂಗಳು ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ನಡೀತಾ ಇರೋಂಥ ಚೀಮೂಲ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಒತ್ತಾಯ ಮಾಡಿದ್ದಾರೆ. ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು, ಡೆಲಿಗೇಟ್ಸು ಎಲ್ಲ ಕೂಡ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಎಲ್ಲ ಮುಖಂಡರುಗಳ ಎಲ್ಲ ಪಕ್ಷಾತೀತವಾಗಿ ಎಲ್ಲರ ಬೆಂಬಲ ನನಗಿದೆ ಅಂತ ನಾನು ಭಾವಿಸ್ತೇನೆ. ಮನವಿ ಮಾಡೋದೇ ಅಂದರೆ, ನಾನು ಹುಟ್ಟು ಹೋರಾಟಗಾರ. ನನ್ನ ನಾಯಕರಾಗಿದ್ದಂಥ ದಿವಂಗತ KB ಪಿಳ್ಳಪ್ಪನವರು, ಬೈರೇಗೌಡರು, ಇವರು ನಮಗೆ ಈ ಹೋರಾಟಗಳ ಬಗ್ಗೆ, ರೈತರ ಸೇವೆ ಬಗ್ಗೆ ನಮಗೆ ರಾಜಕೀಯದ ಗುರುಗಳು, ಮಾರ್ಗದರ್ಶಕರು. ರಾಜ್ಯದಲ್ಲೇ ಚೀಮೂಲ್ ಒಂದು ಅತ್ಯುತ್ತಮ ಒಂದು ಉತ್ಪಾದಕರ ಸಹಕಾರ ಸಂಘ ಆಗಿ ಮಾಡಬೇಕು ಅಂತ ಪಣ ತೊಟ್ಟು ಇವತ್ತು ನಾನು ಈ ಸ್ಪರ್ಧೆಗೆ ಇಳಿದಿದ್ದೇನೆ. ಈ ಹಾಲು ಉತ್ಪಾದಕರ ಸಮಸ್ಯೆಗಳು ಭಾಳಷ್ಟಿದೆ. ಹಾಲು ನೀರು ಎರಡೂ ಕೂಡ ಒಂದೇ ಬೆಲೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ನಾನು ಈ ಸ್ಪರ್ಧೆ 1ನೇ ಕ್ರಮ ಸಂಖ್ಯೆ ಯಲವಳ್ಳಿ ಎನ್ ರಮೇಶ್ ಆಟೋ ರಿಕ್ಷಾ ಗುರುತಿಗೆ ತಾವೆಲ್ಲರೂ ಕೂಡ ಮತ ನೀಡಿ ತಮ್ಮ ಸೇವೆಗೆ ಪ್ರಾಮಾಣಿಕವಾಗಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು. ಸತ್ಯಕ್ಕೆ ಜಯ ಇದ್ದೇ ಇದೆ. ಸತ್ಯವಂತಿಗೆ, ನ್ಯಾಯವಾದಿಗಳಿಗೆ ಜಯ ದೊರಕ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಸಹಾಯ ಮಾಡಿ ಸಹಕಾರ ನೀಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಾಗಿ ಮನವಿ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಇಂದಿನವರೆಗೆ ಸಂಪೂರ್ಣ ಕರ್ನಾಟಕದಲ್ಲಿ ಅನೇಕ ಪ್ರಮುಖ ಕಮರ್ಷಿಯಲ್ RO ಪ್ರಾಜೆಕ್ಟ್ಸ್ ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಶುದ್ಧತೆ ಮತ್ತು ಗುಣಮಟ್ಟದ ಮೇಲೆ ವಿಶ್ವಾಸ, ಇದೇ ನಮ್ಮ ಮೌಲ್ಯ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು,
ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಂಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 rupees ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಗೌರಿಬಿದನೂರು ತಾಲೂಕಿನ ನಿವೇಶನ ರಹಿತರಿಗೆ ಶೀಘ್ರದಲ್ಲೇ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಹೇಳಿದರು.
ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಇರುವ ನಿವೇಶನ ರಹಿತ ಬಡವರಿಗೆ ಗ್ರಾಮೀಣ ಭಾಗದಲ್ಲಿ 4250 ಮತ್ತು ನಗರ ಭಾಗದಲ್ಲಿ 45 ಎಕರೆಯಲ್ಲಿ 1800 ನಿವೇಶನಗಳನ್ನು ಹಂಚಿಕೆ ಮಾಡಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಸಹ ಮಾಡಲಾಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿವೇಶನ ರಹಿತ ಬಡವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು. ಅದೇ ರೀತಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶಾಲಾ ಕಾಲೇಜುಗಳು, ರಸ್ತೆಗಳು, ಶುದ್ಧ ಕುಡಿಯುವ ನೀರು, ನೀರಾವರಿ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ ತಾಲೂಕನ್ನ ಅಭಿವೃದ್ಧಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಯಾವತ್ತಪ್ಪ ಅಂದ್ರೆ 1956 ಜನವರಿ 26ನೇ ತಾರೀಕು ಈ ದಿನ. ಅದಕ್ಕೋಸ್ಕರನೇ ಈ ಇವತ್ತು ಸಂವಿಧಾನ ರಚನೆಯಾದ ದಿನ ಅಂದ್ಬಿಟ್ಟು ಇಡೀ ದೇಶದಾದ್ಯಂತ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಯಾಕೆ ಇಷ್ಟು ಮಹತ್ವ ಅಂತಂದ್ರೆ, ಈ ಸಂವಿಧಾನದ ಆಚರಣೆಗೆ ಯಾಕೆ ಮಹತ್ವ ಅಂದ್ರೆ ನಿಮಗೆಲ್ಲ ಗೊತ್ತಿದೆ. ಒಂದು ಶರೀರ ಆರೋಗ್ಯವಾಗಿರ್ಬೇಕಂದ್ರೆ ಏನು ಮುಖ್ಯ? ಹೃದಯ ಮುಖ್ಯ. ಹೃದಯದಿಂದ ಎಲ್ಲ ಭಾಗಕ್ಕೂ ರಕ್ತ ಸಂಚಾರ ಆದರೆ ಶರೀರದ ಎಲ್ಲ ಭಾಗಗಳು ಕೂಡ ಆರೋಗ್ಯಕರವಾಗ್ತದೆ, ಮನುಷ್ಯನು ಆರೋಗ್ಯಕರವಾಗಿರ್ತಾನೆ. ಅದೇ ರೀತಿ ಒಂದು ದೇಶ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಆಡಳಿತ ನಡೆಸಬೇಕಾದ್ರೆ, ಕ್ರಮಬದ್ಧವಾಗಿರ್ಬೇಕಾದ್ರೆ, ಸುವ್ಯವಸ್ಥೆಯಿಂದ ಶಾಂತಿಯಿಂದ ಇಡೀ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇರಬೇಕಾದ್ರೆ ಆಡಳಿತ, ಆ ದೇಶದ ಒಂದು ಸಂವಿಧಾನ ಮುಖ್ಯ. ಅಂಥ ಸಂವಿಧಾನವನ್ನು ಅಚ್ಚುಕಟ್ಟಾಗಿ ಇವತ್ತು ರಚನೆ ಮಾಡಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒದಗಿಸಿದ್ದಾರೆ. ಅದರಿಂದ ಆ ಸಂವಿಧಾನನೂ ಕೂಡ ಅಷ್ಟೇ ಮುಖ್ಯ ಒಂದು ದೇಶಕ್ಕೆ. ಈ ಒಂದು ಶ್ರೇಷ್ಠವಾದ ಸಂವಿಧಾನ ಇರೋದ್ರಿಂದಲೇ ನಾವೆಲ್ಲರೂ ಕೂಡ ಇಷ್ಟು ಇವತ್ತಿನ ದಿನ ನಾವೆಲ್ಲ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ. ತಹಸೀಲ್ದಾರ್ ಅರವಿಂದ್ ಕೆಎಂ ಮಾತನಾಡಿ, ವಿಶ್ವದಲ್ಲೇ ನಮ್ಮದು ಬಹುದೊಡ್ಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯನ್ನ ನಮ್ಮ ದೇಶಕ್ಕೆ ಯಾವ ರೀತಿಯಲ್ಲಿ ಹೊಂದುತ್ತದೆ ಎಂದು ತಿಳಿದು ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದಾರೆ. ಎಲ್ಲರಿಗೂ ಸಮಾನತೆ, ಸಮಾನ ಅವಕಾಶ ಸೇರಿದಂತೆ ಎಲ್ಲರಿಗೂ ಹೋಗುವಂತಹ ಸಂವಿಧಾನವನ್ನ ರಚನೆ ಮಾಡಿ ದೇಶಕ್ಕೆ ನೀಡಿದ್ದಾರೆ. ಇಂದು ಸರ್ಕಾರಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಗಣರಾಜ್ಯೋತ್ಸವ ನಾಡಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಣೆ ಆಗ್ತದೆ. ಗಣರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಮುಖ್ಯ ಕಾರಣ ನಾವು ಕಾನ್ಸ್ಟಿಟ್ಯೂಷನ್ನ ಅಳವಡಿಕೆ ಮಾಡ್ಕೊಂಡಿದ್ದೀವಿ 1950 26 ಜನವರಿ. ಸೊ ಈ ದಿನ ಯಾಕೆ ನಾವು ಗಣರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಕಾನ್ಸ್ಟಿಟ್ಯೂಷನ್ನ ನಾವು ಯಾಕೆ ಅಳವಡಿಕೆ ಮಾಡಿಕೊಂಡ್ವಿ 1950ರಲ್ಲಿ 26ನೇ ಜನವರಿನೇ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಇದಕ್ಕೊಂದು ಇತಿಹಾಸ ಇದೆ. ಇತಿಹಾಸಕ್ಕೆ ಕಾರಣ 1930ರಲ್ಲಿ ನಡೆದಂತಹ ಒಂದು ಘಟನೆ. ಇದೇ 26ನೇ ತಾರೀಕು ಜನವರಿಯಲ್ಲಿ, ಈ 26 ಜನವರಿ 1930ರಲ್ಲಿ ಪೂರ್ಣ ಸ್ವರಾಜನ್ನು ನಾವು ಘೋಷಣೆಯನ್ನು ಮಾಡ್ತೀವಿ. ನಮ್ಮ ಸ್ವಾತಂತ್ರ್ಯದ ಮುಖ್ಯ ಹೆಜ್ಜೆ ಇದೆ ಪೂರ್ಣ ಸ್ವರಾಜ್. ಇದರಿಂದಲೇ ನಮ್ಮಲ್ಲಿ ಈಗ 77 ವರ್ಷಗಳಿಂದಲೂ ಕೂಡ ನಾವು ನಾಡಿನಾದ್ಯಂತ ಬಹಳ ವಿಜೃಂಭಣೆಯಿಂದ ರಿಪಬ್ಲಿಕ್ ಡೇ ಏನು ಗಣರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಿಂದ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆಕೆ ಹೊನ್ನಯ್ಯ, ನಗರಸಭೆ ಪೌರಾಯುಕ್ತ ರಮೇಶ್, ಕೆಜಿ, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಗಂಗರೆಡ್ಡಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್, ಕೃಷಿಕ ಸಮಾಜ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮತ್ತಿತರರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಅದೊಂದು ಜಿಲ್ಲೆ ಸಿಲ್ಕ್, ಮಿಲ್ಕ್, ಹೂವು, ಹಣ್ಣು, ತರಕಾರಿಗಳಿಗೆ ಫೇಮಸ್. ಅಲ್ಲಿನ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಬಗೆ ಬಗೆಯ ಹೂವು, ಹಣ್ಣು, ತರಕಾರಿಗಳ ಕಲಾಕೃತಿಗಳು ಸಾರ್ವಜನಿಕರ ಗಮನ ಸೆಳೆಯಿತು.
ಹೀಗೆ ವಿವಿಧ ಹೂವುಗಳಲ್ಲಿ ಕಲಾಕೃತಿಗೊಂಡಿರುವ ಯುವತಿಯ ಗೊಂಬೆ, ಜೋಳದ ಕಾಳುಗಳಲ್ಲಿ ಸೃಷ್ಟಿಯಾದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನ ಚಿತ್ರ, ಮಿಗಿಲಾಗಿ ಫಲಪುಷ್ಪಗಳಲ್ಲಿ ಪ್ರತ್ಯಕ್ಷವಾಗಿ ಮಿಂಚಿ ಆಕರ್ಷಿತವಾಗಿದ್ದು ತೆಂಗಿನ ಗರಿಯ ಜಾನೂರ್ ಕಲೆಯಲ್ಲಿ ಮೂಡಿಬಂದ ಇಂಡಿಯಾ ಗೇಟ್ ಮತ್ತು ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಬಾಲ್ ಮತ್ತು ಬ್ಯಾಟ್ ಕಲಾಕೃತಿ ಇವೆಲ್ಲವೂ ಜನಾಕರ್ಷಣೆ ಪಡೆದಿದ್ದು ಕರ್ನಾಟಕದ ಸಿಲ್ಕ್ ಅಂಡ್ ಮಿಲ್ಕ್ ಜಿಲ್ಲೆ ಅಂತಾನೆ ಕರೆಸಿಕೊಳ್ಳುವ ಚಿಕ್ಕಬಳ್ಳಾಪುರದ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಪೂರ್ಣ ಮಳೆಯಾಶ್ರಿತ ನೆಲ. ಯಾವುದೇ ನದಿ ಮೂಲಗಳು ಇಲ್ಲದ ಜಿಲ್ಲೆಯಲ್ಲಿ ಅಂತರ್ಜಲವೇ ಜೀವಾಳ. ಲಭ್ಯವಿರುವ ಮಿತ ನೀರಿನಲ್ಲಿ ಭರ್ಜರಿ ಫಸಲು ಬೆಳೆಯುವ ರೈತರು ಇಲ್ಲಿದ್ದಾರೆ. ಸದಾ ಕೃಷಿಯಲ್ಲಿ ಹೊಸತನ ಬಯಸುವ ಇಲ್ಲಿನ ಕೃಷಿಕರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಕೃಷಿಕರಿಗೆ ಅನುಕೂಲವಾಗಲೆಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ ಸಹಯೋಗದೊಂದಿಗೆ ಗಣರಾಜ್ಯೋತ್ಸವ ದಿನಾಚರಣೆಯ ದಿನದಂದು ಆಯೋಜನೆ ಮಾಡಿರುವ 2026ನೇ ಸಾಲಿನ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಅವರು ಚಾಲನೆ ನೀಡಿದರು. ಏನೇನು ಬಳಕೆ ಆಗುತ್ತೆ ಅಂತ ಕೆಮ್ಮು ನೆಗಡಿ ಎಲ್ಲ ಸಿರಿಧಾನ್ಯ ಹಾಕಿದ್ದಾರೆ. ಏನು ಬಿಟ್ಟಂಗಿಲ್ಲ, ನಾವು ಅಲ್ಲ ಅದು ದುಬೈಲಿ ಭಾಳ ಆಗ್ತಾರೆ, ಡೆಲ್ಲಿಯಲ್ಲೂ ಆಗ್ತಾ ಇದ್ದಾರೆ. ಸ್ವತಂತ್ರ ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಭಾಳ ತೋಟಗಾರಿಕೆ ಇಲಾಖೆಯವರು ಭಾಳ ಸುಂದರವಾಗಿ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಏನು ಬೆಳಿತೀವಿ, ಪುಷ್ಪಗಳು, ಫಲ ಮತ್ತು ತರಕಾರಿ ಇವನ್ನೇ ಬಳಸ್ಕೊಂಡು ಇವತ್ತು ವೈವಿಧ್ಯಮಯವಾಗಿ ಹಲವಾರು ಆಕೃತಿಗಳನ್ನು ಮಾಡುವಂಥ ಕೆಲಸ ಆಗಿದೆ. ಭಾಳ ಸುಂದರವಾಗಿ ಮೂಡಿ ಬಂದಿದೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯಲ್ಲಿ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳೋದು, ನೀವೆಲ್ಲರೂ ಬಂದು ಇದನ್ನು ಇವತ್ತು ನಾಳೆ ಈ ಪ್ರದರ್ಶನವನ್ನು ವೀಕ್ಷಿಸಿ ಏನು ನಮ್ಮ ಜಿಲ್ಲೆಯ ವೈಭವ ಅಂತಕ್ಕಂಥದ್ದು, ನಮ್ಮ ರೈತರ ಒಂದು ಶ್ರಮ ಏನಿದೆ, ನಮ್ಮ ರೈತರ ನಿರಂತರ ತುಡಿತ ಏನಿದೆ, ಒಂದು ಒಳ್ಳೆಯ ಗೌರವಯುತವಾದಂಥ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೃಷಿಯನ್ನು ಅವಲಂಬಿತವಾಗಿರ್ತಕ್ಕಂಥ ನಮ್ಮ ರೈತರ ಒಂದು ಫಲ ಏನು ಇಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನು ನೋಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಇನ್ನು ಸೋಮವಾರ ಮತ್ತು ಮಂಗಳವಾರ 2 ದಿನಗಳ ಕಾಲ ನಡೆಯುವ ಫಲಪುಷ್ಪ ಪ್ರದರ್ಶನದಲ್ಲಿ ಜಿಲ್ಲೆಯ ವಿವಿಧ ಹಣ್ಣು ಮತ್ತು ತರಕಾರಿಗಳ ಪ್ರದರ್ಶನ ಮತ್ತು ಕೆತ್ತನೆ, ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಬಾಲ್ ಮತ್ತು ಬ್ಯಾಟ್ ಕಲಾಕೃತಿ, ಮಾದರಿ ಕೃಷಿ ತೋಟ, ಬಿಳಿ ಜೋಳದಿಂದ ಮಾಡಿದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನ ಚಿತ್ರ, ಔಷಧೀಯ ಸಸ್ಯಗಳು, ರಾಷ್ಟ್ರೀಯ ಪೌಷ್ಟಿಕಾಂಶಗಳ ಕಾಳುಗಳ ಪ್ರದರ್ಶನ, ಮಹಿಳೆಯರ ಕೈಗಳಿಂದ ಹೂಗಳ ಜೋಡಣೆ ಕಲಾಕೃತಿ, ತೆಂಗಿನ ಗರಿಯ ಜಾನೂರ್ ಕಲೆಯಲ್ಲಿ ಮೂಡಿಬಂದ ಇಂಡಿಯಾ ಗೇಟ್, ಹೂವುಗಳಿಂದ ಅಲಂಕೃತಗೊಂಡ ಹಸೂಕರು ಕಲಾಕೃತಿ ಹಾಗೂ ತೋಟಗಾರಿಕೆ ಪಿತಾಮಹ ಎಂಎಚ್ ಮರಿಗೌಡರ ಭಾವಚಿತ್ರ ನೋಡುಗರ ಗಮನ ಸೆಳೆಯಿತು. ನನ್ನ ಹೆಸರು ರಶ್ಮಿ ಹರ್ಷ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಿಂದ ಬಂದಿರೋದು. ಇದನ್ನು ನಮ್ಮೆಲ್ರಿಗೂ ಗೊತ್ತು, 77ನೇ ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮಗಳು ನಡೀತಿದೆ. ಹೆಮ್ಮೆಯ ದಿನ, ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಂದು ರಚನೆ ಆಗಿರುವಂಥ ಒಂದು ದಿನ. ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ವಿನೂತನವಾದಂಥ ಒಂದು ಕಣ್ಣಿಗೆ ಹಬ್ಬ ಮನಸ್ಸಿಗೂ ಹಬ್ಬ ಅನ್ನುವಂಥ ಒಂದು ಫಲಪುಷ್ಪ ಪ್ರದರ್ಶನ 2 ದಿನ ಇಟ್ಕೊಂಡು ಆಯೋಜಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಾತಿಗೆ ಕೂಡ ನಿಲ್ಕುವಂಥದ್ದಲ್ಲ. ಪ್ರತಿಯೊಬ್ಬರು ತಮ್ಮ ಒಂದು ಕ್ರಿಯೇಟಿವಿಟಿ, ಒಂದು ಕಲಾತ್ಮಕತೆಯನ್ನು ಉನ್ನತ ಮಟ್ಟದಲ್ಲಿ ಪ್ರದರ್ಶನ ಮಾಡಿರುವಂಥ ಒಂದು ವಿಶೇಷವಾದಂಥ ಹಾಲ್ ಇದು. ಬೇರೆ ಬೇರೆ ಸಂಘಗಳಿಂದ
ವಿನೂತನವಾಗಿ ಬೆಳೆಸಿರುವಂತಹ ಹಣ್ಣು ಫಲಪುಷ್ಪಗಳ ಪ್ರದರ್ಶನ ಇದಾಗಿದೆ. ತರಕಾರಿಯಿಂದ ಹಿಡಿದು ಹಣ್ಣಿಂದ ಹಿಡಿದು ಕಿಚನ್ ಗಾರ್ಡನ್ನಿಂದ ಹಿಡಿದು ಇದು ನಾನೀಗ ನಿಂತಿರುವಂಥ ಇಂಡಿಯಾ ಗೇಟ್ ತೆಂಗಿನ ಗರಿಗಳಿಂದ ಮಾಡಿರುವಂಥ ಇದರ ನನ್ನದೇ ಆದಂಥ ಒಂದು ಕಲೆ. ಇದು ಜಾನೂರ್ ಕಲೆಯಲ್ಲಿ ನಾನು ಇದನ್ನು ಪ್ರತಿಬಿಂಬಿಸಿದ್ದೀನಿ. ಹೀಗೆ ವಿಶೇಷವಾಗಿ ವಿನೂತನವಾಗಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಉತ್ತಮವಾದ ಫಲಪುಷ್ಪ ಪ್ರದರ್ಶನ ಇದೀನ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲಿ ನಡೀತಿದೆ. ಸರ್, ಇಲ್ಲಿ ತರಕಾರಿಗಳ ಕೆತ್ತನೆ, ನವಿಲುಗಳಂತೂ ಎಲ್ಲರನ್ನೂ ಬನ್ನಿ ನನ್ನನ್ನು ನೋಡಿ ಅಂತ ಕರೀತಿರೋ ಹಂಗಿದೆ. ತರಕಾರಿಗಳ ಕೆತ್ತನೆ ಆಗಿದೆ, ಹಣ್ಣುಗಳ ಒಂದು ವಿಶೇಷವಾದ ಜೋಡಣೆ. ಅಷ್ಟೇ ಅಲ್ಲದೆ ಹಾರ್ಟಿಕಲ್ಚರ್ನ ನಮ್ಮ ಫಾದರ್ ಆಫ್ ಹಾರ್ಟಿಕಲ್ಚರ್ ಅಂದರೆ ಮರಿಗೌಡ ಸರ್ ಅವ್ರದ್ದು ಪ್ರತಿಮೆ, ಹಾಗೂ ಎಲ್ಲರಿಗೂ ಮಾದರಿಯಾಗಿರುವಂತಹ ಸಾಲು ಮರದ ತಿಮ್ಮಕ್ಕ ಅವರ ಪ್ರತಿಮೆ ಎಲ್ಲರ ಕಣ್ಮಣ ಸೆಳೀತಿದೆ ಸರ್. ತೆಂಗಿನ ಗರಿಗಳಿಂದ ಮಾಡುವಂಥದ್ದು ಜಾನೂರ್ ಕಲೆ ಸರ್. ಇದು ಬಾಲಿ ಇಂಡೋನೇಷಿಯನ್ದು ಬೇಸಿಕಲ್ಲಿ ಅದು ಒರಿಜಿನ್. ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಎಳೆ ತೆಂಗಿನ ಗರಿಗಳನ್ನ ಬಣ್ಣ ಬಣ್ಣಗಳಿರುವಂಥ ಶೇಡ್ಸ್ನ ಆಯ್ಕೆ ಮಾಡಿ ಅದನ್ನು ನಾವು ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಫರ್ಟ್ ಹಾಕ್ತೀವಿ ಸರ್. ಅದರದ್ದು ಎಫೆಕ್ಟ್ ಖುಷಿ ಎಷ್ಟು ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ ಸರ್, ಅಷ್ಟು ಖುಷಿ ಆಗ್ತಿದೆ. ಆಗಲೇ ಹೇಳ್ದಂಗೆ ಕಣ್ಣಿಗೂ ಹಬ್ಬ ಮನಸ್ಸಿಗೂ ಹಬ್ಬ. ಇದನ್ನು ಮಾಡೋಕ್ಕೆ ಸುಮಾರು ಒಂದು ಮೋರ್ ದೆನ್ 30-35 ಹವರ್ಸ್ ವರ್ಕ್ ಮಾಡಿದ್ದೀವಿ. ಆ ಶ್ರಮ ಎಲ್ಲ ಇದ್ರ ಮುಂದೆ ನಿಂತಾಗ ಎಲ್ಲ ಹೋಗ್ತಿದೆ ಸರ್, ಅಷ್ಟು ಖುಷಿ. ಜನ ಇದನ್ನು ಬರಬೇಕು, ಬರೀ ಚಿಕ್ಕಬಳ್ಳಾಪುರದವರೇ ಅಲ್ಲ, ಸುತ್ತಮುತ್ತಲು ಜನ ಎಲ್ಲ ಬರಬೇಕು, ಇಂಥ ಒಂದು ಪ್ರದರ್ಶನಗಳನ್ನ ನೋಡಬೇಕು, ಎಷ್ಟೋ ಕಲಿಯುವಂಥದ್ದಿರುತ್ತೆ. ಫಲಪುಷ್ಪ ಪ್ರದರ್ಶನನ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಇಲ್ಲಿ ಗಣರಾಜ್ಯೋತ್ಸವದ ದಿವಸ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖ ಆಕರ್ಷಣೆಗಳಾಗಿ ಒಂದು ಸಾಲು ಮರದ ತಿಮ್ಮಕ್ಕ ಅವರಿಗೆ ಒಂದು ಟ್ರಿಬ್ಯೂಟ್ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಮತ್ತು ಮೆಡಿಸಿನಲ್ ಅರೋಮ್ಯಾಟಿಕ್ ಕ್ರಾಪ್ಸು ಮಕ್ಕಳಿಗೆ ವಿತ್ ಅದರದ್ದು ಯೂಸಸ್ ಒಂದು ಡಿಸ್ಪ್ಲೇ ಇದೆ. ಮತ್ತು ಒಂದು ವಿಶೇಷವಾಗಿ ಜಿಲ್ಲೆಯ ರೈತ ಮಹಿಳೆಯರಿಂದನೇ ತಯಾರಿಸಿರೋಂತಹ ಹೂವಿನ ವಿವಿಧ ಕಲಾಕೃತಿಗಳು ಡಿಸ್ಪ್ಲೇ ಇದೆ. ಆಮೇಲೆ ಒಬ್ಬರು ಚಿಂತಾಮಣಿಯಿಂದ ರಶ್ಮಿ ಅಂತ ಅವರು ಒಂದು ಜಾನೂರ್ ಆರ್ಟ್ ಅಂತ ಒಂದು ಕಲಾಕೃತಿ ತಯಾರಿಸಿದ್ರು, ಅದು ಕೂಡ ಒಂದು ಡಿಸ್ಪ್ಲೇ ಇದೆ. ಮತ್ತು ಕಾಮಧೇನು, ಅದು ಪೂರ್ತಿ ಜಿಲ್ಲೆಯಲ್ಲಿ ಬೆಳೆದಿರೋಂತಹ ಸೇವಂತಿಗೆ ಹೂಗಳಿಂದ ಅಲಂಕಾರ ಮಾಡಿರೋ ಅಂಥದ್ದು. ಆಮೇಲೆ ತರಕಾರಿ ಕೆತ್ತನೆ, ಒಂದು ಮಾದರಿ ಕೈತೋಟ, ಮತ್ತು ವಿಶ್ವಕಪ್ ಮಹಿಳೆಯರಿಗೆ ಒಂದು ಟ್ರಿಬ್ಯೂಟ್ ಅಂತೇಳಿ ಅಂಧರ ವಿಶ್ವಕಪ್ ಮತ್ತು ಇನ್ನೊಂದು ಮಹಿಳೆಯರ ವಿಶ್ವಕಪ್ ಎರಡಕ್ಕೂ ಸೇರಿಸಿ ಒಂದು ಕಪ್ಪನ್ನು ಪೂರ್ತಿ ಅಲಂಕಾರ ಹೂವಿಂದ ಅಲಂಕಾರ ಮಾಡಿರೋ ಅಂಥದ್ದು ಒಂದಿದೆ. ಆಮೇಲೆ ಕಾಮಧೇನು, ಆಮೇಲೆ ಒಂದು GI ಕ್ರಾಪ್ಸ್, ಈಗ ನಮ್ಮ ಸ್ಟೇಟಲ್ಲಿರೋಂಥ GI ಕ್ರಾಪ್ಸಲ್ಲಿ ನಮ್ಮ ಜಿಲ್ಲೆಯಲ್ಲಿ 3 ಇದ್ದಾವೆ, ಅದ್ರ ಬಗ್ಗೆ ಮಾಹಿತಿನ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಡಾಕ್ಟರ್ M.H. ಮರಿಗೌಡ್ರದ್ದು ಒಂದು ಕಲಾಕೃತಿ, ಅವರಿಗೊಂದು ಟ್ರಿಬ್ಯೂಟ್ ಅನ್ನೋ ಥರ ಮಾಡಿದ್ದೀವಿ. ಮತ್ತು ಜಿಲ್ಲೆಯಲ್ಲಿ ಬೆಳೆಯೋಂಥ ವಿವಿಧ ಹಣ್ಣು ಮತ್ತು ತರಕಾರಿಗಳು, ಜೊತೆಗೆ ಬರೋರಿಗೆ ಮಾಹಿತಿ ಸಿಗಲಿ ಅಂತೇಳಿ ಹೊಸ ಹೊಸ ಬೆಳೆಗಳದ್ದು ಕೂಡ ಸ್ವಲ್ಪ ಸ್ಯಾಂಪಲ್ಸ್ ಇಟ್ಟಿದ್ದೀವಿ. ಈ ಎಲ್ಲ ಮಾಹಿತಿ ಇಲ್ಲಿದೆ. ಮತ್ತು ಇವನ್ ಒಂದು ಫುಡ್ ಪ್ಲೇಟ್ ICMR ರೆಕಮೆಂಡೇಷನ್ ಒಂದು ಫುಡ್ ಪ್ಲೇಟ್ ಮಾದರಿನ ಕೂಡ ಇಟ್ಟಿದ್ದೀವಿ. ಸೊ ಎಲ್ಲ ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಿ, ಕುಟುಂಬ ಸಮೇತ ಬಂದು ವೀಕ್ಷಣೆ ಮಾಡಿ ಮಾಹಿತಿನ ಪಡ್ಕೋಬೇಕು ಅಂತ ಕೋರ್ತೀನಿ. ಇನ್ನು ಸರಂಬಿ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಚಿಕ್ಕಬಳ್ಳಾಪುರದ ಸಾವಿರಾರು ಜನ ಬರ್ತಿದ್ದು, ಆಕರ್ಷಕವಾಗಿ ಕಾಣ್ತಿರುವ ಕಲಾಕೃತಿಗಳ ಜೊತೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದಲ್ಲಿ 299 ಜನರೊಂದಿಗೆ 169 ದೇಶಗಳಲ್ಲಿ ಅಧ್ಯಯನ ಮಾಡಿ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ್ದರಿಂದ 140 ಕೋಟಿ ಭಾರತೀಯರು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಕ್ರಜೆಟ್ ಶಾಲೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಖಾದ್ರಿ ನೇತೃತ್ವದ ತಂಡ ಈ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ.
ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆದ 77ನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜ ಗೌರವ ವಂದನೆಯನ್ನ ಸ್ವೀಕರಿಸಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದ್ದಾರೆ. ಸಮಾಜದಲ್ಲಿರುವ ಎಲ್ಲಾ ಜಾತಿ ಮತ್ತು ವರ್ಗಗಳ ಜನ ನೆಮ್ಮದಿಯಿಂದ ಇರಬೇಕು, ಎಲ್ಲರಲ್ಲೂ ಸಮಾನತೆಯ ಭಾವನೆ ಮೂಡಬೇಕು. ತಾನು ಅನುಭವಿಸಿರುವ ನೋವು ಕಷ್ಟವನ್ನು ದೇಶದ ಯಾವ ಪ್ರಜೆಯೂ ಅನುಭವಿಸಬಾರದು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಶ್ರೇಷ್ಠ ಸಂವಿಧಾನವನ್ನ ರಚಿಸಿದ್ದಾರೆ. ಅದರಿಂದಾಗಿ 140 ಕೋಟಿ ಭಾರತೀಯರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಎಂದರು. 77ನೇ ವರ್ಷದ ಗಣರಾಜ್ಯೋತ್ಸವವನ್ನು ನಾವಿವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ದೇಶಕ್ಕಾಗಿ ಹಲವಾರು ಮಹನೀಯರು ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಮೊದಲನೇದಾಗಿ ಸ್ಮರಿಸುತ್ತಾ, ಇವತ್ತು ಈ ಒಂದು ಸಂವಿಧಾನ ಅನ್ನೋದು ಅದರಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಸಮಾನತೆ. ಈ ಒಂದು ಸಮಾನತೆಯಿಂದನೇ ಇವತ್ತು ನಾವೇನಿಲ್ಲಿ ಸೇರಿದಿರೋ, ಇವತ್ತು ನಾನೊಬ್ಬ ಶಾಸಕನಾಗಬೇಕಾದ್ರೆ ಈ ಸಂವಿಧಾನ ಅಡಿಯಲ್ಲಿ ಆ ಸಮಾನತೆಯಿಂದ ನಾನು ಇವತ್ತು ಶಾಸಕನಾಗಿದ್ದೀನಿ. ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತು ಆ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ಕಾನೂನಿಂದ ಇವತ್ತು ಇವರೆಲ್ಲರೂ ಇವತ್ತು ಆಯಾ ಇಲಾಖೆ ಅಧಿಕಾರಿಗಳಾಗಿದ್ದಾರೆ. ಇವತ್ತು ಮಕ್ಕಳು ಮುಖ್ಯವಾಗಿ ಪ್ರತಿಯೊಂದು ಮಗು ಇವತ್ತು ಅವ್ರು ಪಾಲನೆ ಮಾಡಬರ್ತಕ್ಕಂಥದ್ದು ಇವತ್ತು ಅವರಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತು ಅವ್ರಿಗೆ ವಿದ್ಯೆ ಕಲಿಸ್ತಕ್ಕಂಥ ಗುರುವನ್ನು ಪಾಲನೆ ಮಾಡಿದಾಗ ಅವರು ಈ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾರಂತ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ತಹಸೀಲ್ದಾರ್ ಗಗನಾಥ್ ಸಿಂಧು ಮಾತನಾಡಿ, ಸಂವಿಧಾನದಿಂದ ನಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿದೆ. ಪ್ರಸ್ತುತ ನಾನು ತಹಸೀಲ್ದಾರ್ ಆಗಿ ಗಣರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ಮಾಡಿದ್ದೇನೆ ಎಂದರೆ ಅದು ಸಂವಿಧಾನದ ಪವರ್ ಎಂದರಲ್ಲದೆ, ಸಮಾಜದಲ್ಲಿ ಎಲ್ಲಾ ವರ್ಗದವರಿಗೆ ಜಾತಿ ಭೇದ ಇಲ್ಲದೆ ಸಮಾನತೆಯಿಂದ ಸಂವಿಧಾನಾತ್ಮಕವಾಗಿರುವ ಹಕ್ಕುಗಳು ಮತ್ತು ಸೌಲಭ್ಯಗಳನ್ನು ಒದಗಿಸಲು ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ಜನಾಕರ್ಷಕ ಪಥ ಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಕರ್ಷಣೀಯಾಗಿತ್ತು. ದೇಶವನ್ನು ರಕ್ಷಿಸೋಣ. ಸಂವಿಧಾನವೇ ಪ್ರಜಾಪ್ರಭುತ್ವದ ಶಕ್ತಿ. ಇದುವರೆಗೂ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ ಧರ್ಮ ಜಾತಿಗಾಗಿ ಕಾದಾಡುವುದು ನಾಚಿಕೆಯೇಡಿನ ಸಂಗತಿ. ಮತ ಧರ್ಮ ಅಫೀಮ್ ಅಲ್ಲ, ಆಧ್ಯಾತ್ಮಿಕ ಸಾಧನೆ. ಇದು ಐಕ್ಯತೆಯ ಸಮಭಾವ, ರಾಷ್ಟ್ರದ ಶಕ್ತಿಗಳನ್ನು ಸಾರುತ್ತದೆ, ದೇಶದ ಗುಣಗಾನ ಮಾಡುತ್ತದೆ. ಇದಕ್ಕೆ ಉತ್ಸಾಹ, ಭಕ್ತಿ, ವಿಧೇಯತೆ ತೋರಿಸಬೇಕು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಇದರ ಉಪಾಧ್ಯಕ್ಷರಾಗಿದ್ದರು. ಪ್ರಜೆಕ್ಟ್ ಶಾಲೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಖಾದ್ರಿ ನೇತೃತ್ವದ ತಂಡ ಈ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ. ಎಲ್ಲ ತಂಡದ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಕೊನೆಯ ತಂಡ ಶಾರದಾ ಕನ್ನಡ ಸಂಕೀರ್ತನ ಮತ್ತು ನೇತೃತ್ವದ ತಂಡ ಭಾಗವಹಿಸಿದ ಎಲ್ಲ 20 ಶಾಲಾ ವಿದ್ಯಾರ್ಥಿಗಳಿಗೂ ತುಂಬು ಹೃದಯ. ಶಿಡ್ಲಘಟ್ಟ ನ್ಯಾನ್ಸಿ ಬಾಬು ನೇತೃತ್ವದ ತಂಡ ಬ್ಯಾಂಡ್ ಸೆಟ್ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಲು ಸಾಗುತ್ತಿದ್ದಾರೆ. ತಂಡದ ನಾಯಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಿ ಸಾಗುತ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಅಂಧಕಾರದಲ್ಲಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, PLD ಬ್ಯಾಂಕ್ನ ಅಧ್ಯಕ್ಷ ಬಂಗ್ ಮುನಿಯಪ್ಪ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, BEO ನರೇಂದ್ರ ಕುಮಾರ್, ನಗರಸಭೆಯ ಪೌರಾಯುಕ್ತೆ ಅಮೃತ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ
ಕೆ ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492 9986744492. Another number 08156 272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಡದಿ ಮಕ್ಕಳಿದ್ರೂ ಮತ್ತೊಬ್ಬರೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿ ಕೊನೆಗೆ ಇಬ್ಬರೂ ಅನುಮಾನವೆಂಬ ಪಿಶಾಚಿಯಿಂದ ದುರಂತ ಹಂತ್ಯ ಕಂಡ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಹೀಗೆ ಒಬ್ಬರು ರಕ್ತಸಿಕ್ತವಾಗಿ ಬಿದ್ದಿದ್ರೆ ಮತ್ತೊಬ್ಬರು ಸಾವಿನ ಕುಣಿಕೆಗೆ ಶರಣಾಗಿರುವ ದೃಶ್ಯಗಳು ಕಂಡು ಬಂದಿದ್ದು ಚೇಳೂರು ಪಟ್ಟಣದ ಗರಿಗರೆಡ್ಡಿಪಾಳ್ಯ ಬಡಾವಣೆಯ ಮನೆಯೊಂದರಲ್ಲಿ. ಮದುವೆಯಾಗಿ ಮಕ್ಕಳಿರುವ ಸಲ್ಮಾ ಜೊತೆಗೆ ಮದುವೆಯಾಗಿ 3 ಮಕ್ಕಳಿರುವ ಬಾಬಾಜಾನ್ ಅಕ್ರಮ ಸಂಬಂಧ ಬೆಳೆಸಿದ್ದಂತೆ. ಕಳೆದ 7-8 ವರ್ಷಗಳಿಂದ ಸಾಗಿದ್ದ ಅಕ್ರಮ ಸಂಬಂಧದಲ್ಲಿ ಮತ್ತೊಬ್ಬ ಎಂಟ್ರಿಯಾಗಿದ್ದಕ್ಕೆ ಪ್ರೇಮಿಗಳ ದುರಂತ ಸಾವಾಗಿದೆ. ಅದು ಯಾವಾಗ ಅಲ್ಲೋಡ ಫೋನ್ ಐತಾನೆ ಯಾರೋ ನಮ್ಮ ಅಮ್ಮನ ಬಸರು ನಾನು ಅಂತಿದ್ದೆ ಸರ್ ಆಡೋಣ ಬಾ ಗಾಡಿ ತುಂಬ ಸಾಂಗ್ಲಿಟ್ಟು సరే రా అని చెప్పి ఇంటికి పోయినాము. వాళ్ళు భయపడి గమ్మ అవతలన్నా బంద పోయిందంటే ఏమైంది వాళ్ళకి పోయి ఏమచ్చు గొంతు కొట్టేదాం ఏమిటి ఇంకా ఎవరు ఎవరి కోసం ఏంటి అది నాకు తెలుసు సార్ ఇంట్లో ఎవరు లేరు సార్ ఎడా పర్సలు పోయింది ఎవరిలో అయింది అది చేయలేరు పర్సలు. ಚೇಳೂರು ಪಟ್ಟಣದ ಗೆರಿಗರೆಡ್ಡಿಪಾಳ್ಯ ಬಡಾವಣೆಯ ಸಲ್ಮಾ ಎಂಬುವರ ಜೊತೆಗೆ ಬಾಬಾಜಾನ್ 7-8 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದಂತೆ. ಈ ಮಧ್ಯೆ ಸಲ್ಮಾ ಜೊತೆಗೆ ಮತ್ತೊಬ್ಬ ಅಕ್ರಮ ಸಂಬಂಧ ಹೊಂದಿದ್ದ ಎಂಬ ಕಾರಣಕ್ಕೆ ಸಲ್ಮಾ ಜೊತೆಗೆ ಗಲಾಟೆ ಮಾಡಿದ ಬಾಬಾಜಾನ್ ಮಾರಕಾಸ್ತ್ರದಿಂದ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಬಳಿಕ ತಾನು ಸಹ ಸಾವಿನ ಕುಣಿಕೆಗೆ ಶರಣಾಗಿದ್ದಾನೆ ಎಂದು ಶಂಕಿಸಲಾಗಿದೆ. ನಿನ್ನೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈವ್ನಿಂಗ್ ಬೇಸಿಕಲಿ ಚೇಳೂರು ಟೌನಲ್ಲಿ ಒಬ್ಬರು ಲೇಡಿ ಸಲ್ಮಾ ಅರೌಂಡ್ 40 ಇಯರ್ಸ್ ಏಜ್ ಇದೆ. ಅವ್ರದ್ದು ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಆ ಟೈಮ್ಗೆ ವಾಪಸ್ ಬಂದು ಅವರು ನೋಡಿದ್ದಾರೆ ಏನಾದರೂ ಈ ಥರ ಘಟನೆ ಆಗಿದೆ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಈ ಅಕ್ಕಪಕ್ಕದವರು ನೇಬರ್ಸ್ ವಗೇರಾ ಮತ್ತು ಫ್ಯಾಮಿಲಿಗೂ ಕೂಡ ಗೊತ್ತಿತ್ತು ಅದು ಏನಾದರೂ ಅಫೇರ್ ವಗೇರಾ ನಡ್ತಾ ಇದೆ ಒಬ್ಬರು ಬಾಬಾಜಾನ್ ಜೊತೆಗೆ. ಸೊ ಅವ್ರು ಕೇಳಿದಾಗ ಅವರು ನಮಗೆ ಹೇಳಿದ್ದಾರೆ ಬಾಬಾಜಾನ್ದು ಮನೆ ಕೂಡ ಪಕ್ಕದಲ್ಲಿ ಇದೆ, ನಮಗೆ ತೋರಿಸಿದ್ದಾರೆ. ಅಲ್ಲಿ ಹೋಗುವಾಗ ನಮಗೆ ಗೊತ್ತಾಯಿತು ಇವ್ರದ್ದು ಬೈಕ್ ಹೊರಗಡೆ ಪಾರ್ಕ್ ಮಾಡಿ ಒಳಗಡೆಯಿಂದ ಮನೆ ರೂಮ್ ಇದೆ, ಒಂದು ಸಣ್ಣದು ರೂಮ್ ಲಾಕ್ ಮಾಡಿದ್ದಾರೆ, ಓಪನ್ ಮಾಡ್ತಾ ಇಲ್ಲ. ಆಮೇಲೆ ರೂಮ್ ಡೋರ್ ತೆಗೆದು ಹೊಡೆದು ಒಳಗಡೆ ಹೋಗಿದ ತಕ್ಷಣ ನಮಗೆ ಗೊತ್ತಾಯಿತು ಇವರು ಕೂಡ ಸೂಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಬೇಸಿಕ್ಲಿ ಈ ಸಲ್ಮಾ ಮತ್ತು ಬಾಬಾಜಾನ್ ಅವ್ರದ್ದು 5-6 ವರ್ಷದಿಂದ ಇಲೀಗಲ್ ಅಫೇರ್ ವಗೇರಾ ಇತ್ತು. ಎಲ್ಲ ಸುಮಾರು ಜನ ಗಮನಕ್ಕೆ ಕೂಡ ಇದೆ ಮೊದಲಿಂದ. ನಿನ್ನೆ ಯಾವುದು ಗಲಾಟೆ ವಗೇರಾ ಸ್ಟಾರ್ಟ್ ಆಗಿದೆ ಯಾವುದು ವಿಚಾರ ಬಗ್ಗೆ. ಆ ಟೈಮ್ಗೆ ಇವರು ಚಾಕು ವಗೇರಾಯಿಂದ ನೆಕ್ ಮೇಲೆ ಥ್ರೋಟ್ಗೆ ಸ್ಲೇಟ್ ಮಾಡಿ ಅವ್ರದ್ದು ಮರ್ಡರ್ ಮಾಡಿದ್ದಾರೆ. ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು. ಆಮೇಲೆ ಇವರು ಅಲ್ಲಿಂದ ಓಡಿ ಹೋಗಿ ಮನೆಗೆ ಬಂದಿದ್ದಾರೆ. ಬೀಗ ಹಾಕಿ ಒಳಗಡೆಯಿಂದ ಬೀಗ ಹಾಕಿ ಇವರು ಕೂಡ ಸೂಸೈಡ್ ಮಾಡಿದ್ದಾರೆ. ಅವ್ರ ಹಸ್ಬೆಂಡ್ ವೈಫ್ ಹೇಗೆ ಸರ್? ಇವರು ರಿಲೇಷನಲ್ಲಿದ್ದಾರೆ, ಇದು ಗೊತ್ತು ನಮಗೆ. ಇವ್ರದ್ದು ಸಲ್ಮಾದು ಸೆಪ್ರೇಟ್ 3 ಮಕ್ಕಳು ಇದ್ದಾರೆ, ಹಸ್ಬೆಂಡ್ ಕೂಡ ಇದ್ದಾರೆ. ಹಸ್ಬೆಂಡ್ ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರು ಎಲ್ಲರಿಗೆ ಗಮನಕ್ಕೆ ಇದಕ್ಕೆ ಈ ಥರ ಏನಾದರೂ ರಿಲೇಷನ್ ನಡ್ತಾ ಇದೆ. ಮತ್ತು ಯಾರು ಸೂಸೈಡ್ ಮಾಡಿದ್ದಾರೆ ಬಾಬಾಜಾನ್, ಅವ್ರದ್ದು ಮದುವೆಯಾಗಿ ಸುಮಾರು ವರ್ಷ ಆಗಿದೆ. ಎಲ್ಲ ಹೆಂಡತಿ ಮಕ್ಕಳು ಬಿಟ್ಟು ಬೇರೆ ಜಾಗ ವಾಸ ಇದೆ. ಈಗ ಇವರು ಒಬ್ಬರೇ ಇದ್ದಾರೆ ಊರಲ್ಲಿ. ಥ್ಯಾಂಕ್ ಯು ಸರ್. ಅವರ ಅಕ್ರಮ ಸಂಬಂಧದಿಂದ ಇವರ ಅಕ್ರಮ ಸಂಬಂಧದಿಂದ ಅವರ ಸಾವಾಗಿದೆ ಎಂದು 2 ಕಡೆಯವರು ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ಟಲ್ಲಿ ಇಬ್ಬರ ಸಾವಿಗೂ ಅಕ್ರಮ ಸಂಬಂಧ ಕಾರಣ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು ಪೊಲೀಸರ ತನಿಖೆಯ ಬಳಿಕ ಸತ್ಯಾಸತ್ಯತೆ ತಿಳಿಯಲಿದೆ. JK ಆನಂದ್, MMTV ನ್ಯೂಸ್, ಚೇಳೂರು. ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿದ್ದಾರೆ.
ಸಂವಿಧಾನ ಆಳವಾದ, ಅಗಾಧವಾದ ಹಾಗೂ ಸುಲಲಿತವಾದದ್ದು. ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ರಚನಾ ಸಮಿತಿಯು ಹಲವಾರು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಸಮಸ್ಯೆಗಳಿಗೆ ಅನುಗುಣವಾದ ಸಂವಿಧಾನವನ್ನ ರಚನೆ ಮಾಡಿದ್ರು. ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡವಾದ ಲಿಖಿತ ಸಂವಿಧಾನವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಅಂತ ಹೆಸರಿಟ್ಕೊಂಡ ತಕ್ಷಣ ಎಲ್ಲರೂ ಗಣರಾಜ್ಯವಾಗಿ ಏನು ಅಲ್ಲಿ ಗಣರಾಜ್ಯದ ವ್ಯವಸ್ಥೆ ಇರಬೇಕು, ಆ ವ್ಯವಸ್ಥೆಗೆ ಅನುಗುಣವಾಗಿ ನಡ್ಕೋತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 77 ವರ್ಷ ಆಯಿತು. 77 ವರ್ಷದ ಹಿಂದೆ ನಮ್ಮ ಜೊತೆನೆ ಸ್ವಾತಂತ್ರ್ಯ ಪಡ್ಕೊಂಡಂಥ ಅನೇಕ ದೇಶಗಳು ಇಂದು ಅರಾಜಕತೆಯಿಂದ ಕೂಡಿ ಅರಾಜಕತೆಯ ಕಡೆಗೆ ಸಾಗ್ತಾ ಇವೆ. ನಮ್ಮ ಜೊತೆನೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಪಾಕಿಸ್ತಾನದಲ್ಲಿ ಎಲ್ಲಿಲ್ಲದ ಅರಾಜಕತೆ ನಡೀತಾ ಇದೆ. ನಮ್ಮ ಜೊತೆನೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಇದೆ. ನಮ್ಮ ಜೊತೆನೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಶ್ರೀಲಂಕಾದವರು ಕೂಡ ಅರಾಜಕತೆ ಇದೆ. ನೇಪಾಳದಲ್ಲಿ ಅರಾಜಕತೆ ಇದೆ. ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಇದೆ. ಆದರೆ ಭಾರತ ಮಾತ್ರ ಸದೃಢ ಗಣರಾಜ್ಯವಾಗಿ 77 ವರ್ಷಗಳನ್ನ ಪೂರೈಸಿ ಮುನ್ನುಗ್ತಾ ಇದೆ. ಎಲ್ಲರೂ ಕೂಡ ನಮ್ಮನ್ನ ಒಂದು ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ದೇಶದ ಒಂದು ಏನು ಆಶಯಗಳನ್ನ ಇಟ್ಕೊಂಡು ನಮಗೆ ಸ್ವಾತಂತ್ರ್ಯ ಕೊಟ್ಟರು, ಆ ಆಶಯಗಳನ್ನ ಉಳಿಸ್ಕೊಳ್ಳುವಂಥ ಕಡೆಗೆ ನಮ್ಮಲ್ಲಿ ನಮ್ಮನ್ನು ಕರ್ಕೊಂಡು ಬರುವಂಥ ಒಂದು ಕೆಲಸ ಮಾಡಿದರು. ಹಾಗಾಗಿ ಈ ಒಂದು ವೇದಿಕೆಯ ಮುಖಾಂತರ ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಸದೃಢವಾದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಗಳನ್ನಾಗಿ ನಮ್ಮನ್ನು ಮಾಡಿರುವಂಥ ನಮ್ಮೆಲ್ಲ ನೇತಾರರಿಗೂ ನಮಿಸ್ತಾ ಈ ದಿನದ ನನ್ನ ಈ ಒಂದು ಸಂದೇಶವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಮಾತನಾಡಿ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಗರದಲ್ಲಿ ಹಾಗೂ ಕ್ಷೇತ್ರದಲ್ಲಿ 106 ಕೋಟಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ವಿವಿಧ ಹಂತಗಳಲ್ಲಿ ಇವೆ. ಎಲ್ಲವೂ ಅನುಷ್ಠಾನದ ನಂತರ ಬ್ರ್ಯಾಂಡ್ ಚಿಂತಾಮಣಿಯಾಗಲಿದೆ. ಸಾರ್ವಜನಿಕರು ಅವರಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ನಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಕೆಲವೇ ವಿಚಾರಗಳನ್ನು ನಾನು ತಾಲೂಕು ಮಟ್ಟದ ಮಂಡಿಸ್ತಾ ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸದೃಢವಾಗಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನದಾರಿಯಲ್ಲಿ ನಮ್ಮ ದೇಶ ಮತ್ತು ರಾಜ್ಯಗಳು ತನ್ನದೇ ಆದಂಥ ಒಂದು ಪಥದಲ್ಲಿ ಮುನ್ನುಗ್ಗುತ್ತಿರುವ ಈ ಸಂದರ್ಭದಲ್ಲಿ ಚಿಂತಾಮಣಿಯು ವಿಶೇಷವಾಗಿ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಅಭಿವೃದ್ಧಿಯತ್ತ ಸಾಗುತ್ತಿದೆ ಅನ್ನೋದು ಒಂದು ವಿಚಾರವನ್ನು ತಮ್ಮಲ್ಲಿ ಮಂಡಿಸ್ತಾ, ನಗರವು ತನ್ನದೇ ಆದಂತಹ ಅಭಿವೃದ್ಧಿ ಘಟ್ಟದಲ್ಲಿ ಕೆಲವೇ ದಿನಗಳಲ್ಲಿ ಈ ಒಂದು ಕ್ರೀಡಾಂಗಣವೂ ಸಹ ಸಿಂಥೆಟಿಕ್ ಕ್ರೀಡಾಂಗಣವಾಗಿ ಮಾರ್ಪಾಡಾಗಲಿದೆ. ನಗರಕ್ಕೆ ಹೊಸ ಕ್ರಿಕೆಟ್ ಸ್ಟೇಡಿಯಂ ಸಹ ಬರ್ತಿದೆ. ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆಗಳು ಮತ್ತು ಪಾದಚಾರಿ ವ್ಯವಸ್ಥೆಗಳು ಸಹ ಗುಣಮಟ್ಟದಿಂದ ಕೂಡಿರುವುದನ್ನು ನೀವು ಕೆಲವೇ ಒಂದು ತಿಂಗಳುಗಳಲ್ಲಿ ಕಾಣಬಹುದು. ಪೊಲೀಸ್, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ತಂಡಗಳ ಆಕರ್ಷಕ ಪಥ ಸಂಚಲನ ಗಮನ ಸೆಳೆಯಿತು. ಸಾಧಕರನ್ನ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು. ಈ ವೇಳೆ ಡಿವೈಎಸ್ಪಿ ಮುರಳೀಧರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಉಮಾದೇವಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಬೋವಿ ಸಂಘದ ಜಿಲ್ಲಾಧ್ಯಕ್ಷ ಎಂ ಗುರ್ರಪ್ಪ, ನಗರದ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. महात्मा गांधी जी के, डॉक्टर बी.आर. अम्बेडकर के, जवाहरलाल नेहरू के, चंद्रशेखर आजाद के, बाल गंगाधर नाथ तिलक के, बिपिन चंद्र पाल के, वंदे वंदे ಏನೇ ಬರಲಿ. ಶ್ರೀನಿವಾಸಪುರ ತಾಲೂಕಿನ ನಾಗದೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲಾಯಿತು. ಶ್ರೀ ಈಶ್ವರ ದಿವ್ಯಜ್ಯೋತಿ ವೀರಬ್ರಹ್ಮೇಂದ್ರ ಸ್ವಾಮಿ ವೃದ್ಧಾಶ್ರಮ ಹಾಗೂ ಜೈ ಕರ್ನಾಟಕ ಕಾರ್ಮಿಕರ ಕನ್ನಡಪರ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಯಾಗಿ ನಮ್ಮ ಶಾಲೆಗೆ, ನಮ್ಮ ಊರಿಗೆ ಒಳ್ಳೆಯ ಹೆಸರನ್ನು ತಂದು ಉತ್ತಮ ಕಲಿಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಯಾಗಿರ್ತಕ್ಕಂಥ ಉದ್ದೇಶದ ನಾನು ಗುರುಗಳಾಗಿ ನಾಗರಾಜ್ ಸರ್ ಪೂರನ್ ಮಾತಾಡಿದ್ಯಾ ನಿವೃತ್ತ ಉಪನ್ಯಾಸ. ಆ ಮೊದಲ ಬಾರಿಗೆ ಈ ನಮ್ಮ ದೇವಸ್ಥಾನ ಟಿಸಿ ರೆಡ್ಡಿ ಸಾಹೇಬ್ ಸರ್ ಕಪಾಳ ಹೊಡಿ.
ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇಂಥ ಅವಕಾಶ ಸಿಕ್ಕಿರೋದು ನಮ್ಮ ಪೂರ್ವ ಪುಣ್ಯ ಅನ್ಕೊಡಿ. ಯಾರು ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಭಾಗವಹಿಸ್ತೀವೋ, ನಮ್ಮ ಸೇವೆಯನ್ನ ಈ ಒಂದು ಮುಡುಪಾಗಿರ್ತೀವೋ, ಖಂಡಿತ ನಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗುತ್ತೆ. ನಮ್ಮ ನಾಯಕ ನಾವು ಯಾಕೆಂದ್ರೆ ನಾವು ಹುಟ್ಟಿದಾದ್ಮೇಲೆ ಬಹಳ ಮುಖ್ಯವಾಗೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರನ್ನು ನೆನೆಸ್ಕೋಬೇಕು. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡದೇ ಇದ್ರೆ ನಮ್ಮ ಪರಿಸ್ಥಿತಿ ಚಿಂತಾಜನಕವಾಗ್ತಾ ಇತ್ತು, ಅಲ್ಲೋಲ ಕಲ್ಲೋಲವಾಗ್ತಾ ಇತ್ತು. 1950ಕ್ಕಿಂತ ಮುಂಚೆ ನಮ್ಮ ದೇಶ ಅನೇಕ ರಾಜ್ಯಗಳಾಗಿ ವಿಭಜನೆ ಆಗಿತ್ತು, ಅಲ್ಲೋಲ ಕಲ್ಲೋಲವಾಗಿತ್ತು. ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಐಕ್ಯತೆ ಇಲ್ಲ, ಸಮಗ್ರತೆ ಇಲ್ಲ. ನಮ್ಮ ದೇಶ ಚಿಂತಾಜನಕವಾಗಿತ್ತು. ಇಂತಹ ಸಂದರ್ಭದಲ್ಲಿ 1948-49ರಲ್ಲಿ ನಮ್ಮ ಕ್ರಾಂತಿ ಪುರುಷರಾಗಿರ್ತಕ್ಕಂಥ ಬಿ.ಆರ್. ಅಂಬೇಡ್ಕರ್ ಅವರು ಒಂದು ಪುಸ್ತಕವನ್ನ ರೆಡಿ ಮಾಡಿದ್ರು. ಸುಮಾರು 2 ವರ್ಷ 11 ತಿಂಗಳು ಇದಕ್ಕೆ ಬೇಕಾಗತಕ್ಕಂಥ ಸತತವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಿ ಪುಸ್ತಕವನ್ನು ರಚನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಕೆ ಮಂಜುನಾಥ್, ಆಶ್ರಮದ ಕಾರ್ಯದರ್ಶಿ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಸುಬ್ರಹ್ಮಣಿ, ನಾರಾಯಣಸ್ವಾಮಿ, ಶ್ರೀಕಂಠಯ್ಯ, ಲೀಲಾವತಮ್ಮ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸಂಘಟನೆಯ ಕಾರ್ಯಕ್ಕೆ ಸ್ಥಳೀಯರು ಹಾಗೂ ಶಾಲಾ ಸಿಬ್ಬಂದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಚೇಳೂರು ತಾಲೂಕಿನ ಪಾಪಾಗ್ನಿ ನದಿ ದಡದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವವು ಭಾನುವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಹಲವು ಶತಮಾನಗಳಿಂದ ಕಲ್ಲಿನ ಚಕ್ರದ ರಥದಲ್ಲಿ ನಡೆಯುತ್ತಿದ್ದ ಈ ಸಾಂಪ್ರದಾಯಿಕ ಉತ್ಸವಕ್ಕೆ ಈ ಬಾರಿ ವಿಶೇಷ ಕಳೆ ಬಂದಿತ್ತು. ಈ ವರ್ಷ ನೂತನವಾಗಿ ನಿರ್ಮಿಸಲಾದ ಭವ್ಯ ಮರದ ರಥದಲ್ಲಿ ಮೊದಲ ಬಾರಿಗೆ ಕೋದಂಡರಾಮಸ್ವಾಮಿ ಭಕ್ತರಿಗೆ ದರ್ಶನ ನೀಡಿದನು. ಬ್ರಹ್ಮರಥೋತ್ಸವಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಹಶೀಲ್ದಾರ್ ಶ್ವೇತಾ ಬಿಕೆ ಜಂಟಿಯಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಚೋಳರ ಕಾಲದ ಈ ಪುರಾತನ ದೇವಾಲಯದ ಧಾರ್ಮಿಕ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪಿಎಲ್ ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಅಭಿಷೇಕ, ಪೂಜೆ ಮತ್ತು ರಥಬಲಿ ವಿಧಿವಿಧಾನಗಳು ಜರುಗಿದವು. ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯು ಸೂಕ್ತ ಬಂದೋಬಸ್ತ್ ಕಲ್ಪಿಸಿತ್ತು. ಫೆಬ್ರವರಿ 6ರ ತನಕ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಉತ್ಸವಗಳು ಮುಂದುವರೆಯಲಿವೆ. ಶ್ರೀರಾಮಂಜನೇಯ ದೇವಸ್ಥಾನದ ರಥಸಪ್ತಮಿ ದಿವಸ ಇವತ್ತು ರಥ ನಡೀತಾ ಇದೆ. ಆ ಭಗವಂತ ಒಳ್ಳೆಯದು ಮಾಡಬೇಕು. ಈ ಒಂದು ಭಾಗಕ್ಕೆ ಒಳ್ಳೆ ಬಂದು ಬೆಳೆಗಳಾಗಿ ರೈತರು ಸಂತೋಷದಿಂದ ಇರಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಈ ದೇವರ ಒಂದು ಇದು ಅಷ್ಟೇ ಭಾರಿ ಪವರ್ಫುಲ್ ಅಂತ ಈ ಏರಿಯಾದಲ್ಲಿ ಈ ಒಂದು ರಥಕ್ಕೆ ಬಂದು
ಅವ್ರು ಏನೇ ಇಷ್ಟಗಳಿದ್ದರೂ ಭಗವಂತನಿಗೆ ಅರ್ಪಿಸಿದಾಗ ಆ ಕೆಲಸಗಳಾಗುತ್ತೆ ಅಂತ ನಂಬಿಕೆ. ಅನೇಕ ಜನ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಭಗವಂತ ಇನ್ನಷ್ಟು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಕೋರ್ಕೊಳ್ತೀನಿ. ಈ ದಿನ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಕಮ್ಮಡಿಕೆಯಿಂದ ಮಿಟ್ಟೆ ಮರಸೋದಕ್ಕೆ ಸುಮಾರು ದಿನ ರಸ್ತೆ ತೊಂದರೆ ಇತ್ತು. ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದಾರೆ. ಇಷ್ಟಲ್ಲೇ ಒಂದು ಮ್ಯಾಕ್ಸಿಮಮ್ ಒಂದು 2 ತಿಂಗಳೊಳಗಡೆ ಅದಕ್ಕೆ ನಾನು ಎಸ್ಟಿಮೇಟ್ ಮಾಡಿಸಿದ್ದೀನಿ 24 ಲಕ್ಷ ಅನುದಾನ ಬೇಕಾಗಿದೆ. ಈ ತಿಂಗಳಲ್ಲೇ ಅನುದಾನ ತಂದು ಟೆಂಡರ್ ಪ್ರಕ್ರಿಯೆ ಮಾಡಿ ನೆಕ್ಸ್ಟ್ ಮಂತ್ ಒಳಗಡೆ ಆ ಕಾಮಗಾರಿ ಪ್ರಾರಂಭ ಮಾಡಿಸ್ತೀವಿ. రథోత్సవం ముందు ఎట్లా జరిగినో ఇంకా బాగా జరుగుతూ ఉంటుంది. జనాలంతా వచ్చి ఆంజనేయ స్వామి కోదండరామ ఆంజనేయ స్వామి ఆశీర్వాదం తీసుకొని సుఖంగా సంతోషంగా పోవాలని చెప్పేసి అందరినీ కోరుకుంటూ ఉంటారు. అట్లే ఈడ సంతర్పణ ఉంటుంది. దాన్ని కూడా సంతర్పణలో కూడా భోజనాలు చేసుకొని అందరూ పోవాలి. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೆದ 77ನೇ ಗಣರಾಜ್ಯೋತ್ಸವ. ವೈವಿಧ್ಯತೆಯಲ್ಲಿ ಏಕತೆ ಕಂಡ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವುದಕ್ಕೆ ಶ್ರೇಷ್ಠ ಸಂವಿಧಾನವೇ ಕಾರಣ ಎಂದ ಸಚಿವ ಎಂಸಿ ಸುಧಾಕರ್. ಗಣರಾಜ್ಯೋತ್ಸವ ಕಾರ್ಯಕ್ರಮದ ವೇಳೆ ಎಡವಟ್ಟು, ತಲೆಕೆಳಗಾಗಿ ಹಾರಾಡಿದ ತ್ರಿವರ್ಣ ಧ್ವಜ, ಸಂಬಂಧಿಸಿದ ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡ ತಹಶೀಲ್ದಾರ್. 2 ತಿಂಗಳೊಳಗೆ ಕೋಟ್ಯಾಂತರ ರು ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಸಿಎಂ ರವರಿಂದ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ. ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವೆನೆಂದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. 77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ. ತಾಲೂಕಿನ ನಿವೇಶನ ರೈತರಿಗೆ ಶೀಘ್ರದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.